Hello and welcome to S. Niranjan Kannada Technology YouTube channel. To stay updated with our latest videos, please subscribe and like. If you are a fresh visitor, hit that subscribe button to ensure you get all our contents and uploads at your fingertips spontaneously. Never miss out our videos. Don't forget to like, share and leave your valuable opinions in the comment box below. Ring the bell. Tap on the bell icon on the screen to get notified about every video that we upload. Friends, keep learning new information. Here comes our today's video. Thank you for visiting. ಹಲೋ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸುಸ್ವಾಗತ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೊಸದಾದಂತಹ ಒಂದು ಕಂಟೆಂಟನ್ನು ತೆಗೆದುಕೊಂಡು ಬಂದಿದ್ದೀನಿ. ಎಕ್ಸ್ಪೆಷಲಿ ನಮ್ಮ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೋಸ್ಕರ. ಸೊ ಸೆಕೆಂಡ್ PUC ಇತ್ತೀಚೆಗೆ ಎಕ್ಸಾಮ್ ನಡೆದವು. 2025 ಮತ್ತು 26ನೇ ಸಾಲಿನ ಎಕ್ಸಾಮ್ ನಡೆದವು. ಸೊ ರಿಸಲ್ಟ್ ಕೂಡ ಬರುವ ಒಂದು ಸಂಭವ ಇದೆ. ಸೊ ಸೆಕೆಂಡ್ PUC ವಿದ್ಯಾರ್ಥಿಗಳು ತಮ್ಮ ರಿಸಲ್ಟನ್ನು ತಾವೇ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಪ್ರಾರಂಭಿಸೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಸೊ ಹಾಗಾದರೆ ಸೆಕೆಂಡ್ PUC ವಿದ್ಯಾರ್ಥಿಗಳು ಈಗ ಎಕ್ಸಾಮ್ ಬರೆದಿದ್ದಾರಲ್ಲ, ಸೊ ಅಂಥವ್ರು ರಿಸಲ್ಟನ್ನು ಚೆಕ್ ಮಾಡೋದು ಯಾವ ರೀತಿ ಅಂತ ನೋಡ್ಕೊಂಬರೋಣ. ಸೊ ಮೊದಲಿಗೆ ಕ್ರೋಮ್ನಲ್ಲಿ ಹೋಗಿ curresults.nic.in ಅಂತೇಳಿ ಸೊ ಟೈಪ್ ಮಾಡಿ, ಅಥವಾ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿದ್ದೀವಿ. ಸೊ ಆ ಲಿಂಕ್ ಮೂಲಕ ನೀವು ರಿಸಲ್ಟನ್ನು ಚೆಕ್ ಮಾಡ್ಬೋದು. ಹಾಗೆ ನಮ್ಮ ಗ್ರೂಪ್ಗಳಲ್ಲಿ ಹಾಗೆ ನಮ್ಮ ಚಾನಲ್ನಲ್ಲಿಯೂ ಕೂಡ ಈ ಲಿಂಕ್ ಶೇರ್ ಆಗಿರುತ್ತೆ. ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಸೆಕೆಂಡ್ PUC ದ್ವಿತೀಯ PUCಯ ಪರೀಕ್ಷೆಯ ಫಲಿತಾಂಶವನ್ನು ತಾವು ನೋಡಬಹುದು. ಸೊ ಹಾಗಾದರೆ ಫಲಿತಾಂಶವನ್ನು ನೋಡೋದು ಹೇಗೆ ಅಂತ ನೋಡೋಣ ಬನ್ನಿ. ಸೊ ನಾನು ವಾಟ್ಸಪ್ಗೆ ಹೋಗ್ತಾ ಇದ್ದೀನಿ, ಒಂದು ನಿಮಿಷ. ಓಕೆ, ವಾಟ್ಸಪ್ಪಲ್ಲಿ ಲಿಂಕ್ ಇದೆ. ಸೊ ನಾನು ಲಿಂಕ್ನ ಸೆಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ ಓಕೆ, ನಿಮಿಷ. ಓಕೆ ಓಕೆ ನಾನೀಗ ಒಂದು ವೆಬ್ಸೈಟ್ ಇದೆ. ಸೊ curresults.nic.in. ಓಕೆ ಇದೆ ನೋಡಿ, curresults.nic.in. ಓಕೆ, ಸೊ ನಾನು ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಓಕೆ, ಕ್ಲಿಕ್ ಮಾಡಿದ್ದೀನಿ. ಸೊ ಓಪನ್ ಆಗುತ್ತೆ. ಓಕೆ, ಇದು ಕರ್ನಾಟಕ ರಿಸಲ್ಟ್ಸ್ ನೋಡಿ, ಇದು ಕರ್ನಾಟಕ ರಿಸಲ್ಟ್ಸ್ 2025 ಅಂತ ಈಗ ಅನೌನ್ಸ್ಮೆಂಟ್ ಮಾಡ್ತಾ ಇದೆ. ಬಟ್ ರಿಸಲ್ಟ್ ಪ್ರಕಟ ಆದಮೇಲೆ ಕರ್ನಾಟಕ ರಿಸಲ್ಟ್ಸ್ 2026 ಅಂತೇಳಿ ನಿಮಗೆ ಅನೌನ್ಸ್ಮೆಂಟ್ ಮಾಡುತ್ತೆ. ಇದು ಇನ್ನೂ ವೆಬ್ಸೈಟ್ ಅಪ್ಡೇಟ್ ಆಗಿಲ್ಲ. ಸೊ ನಾನು ಇದು 2025ರ ಒಂದು ರಿಸಲ್ಟೇ ಇಲ್ಲಿ ನಮಗೆ ಶೋ ಆಗ್ತಾ ಇರುತ್ತೆ. ಓಕೆ, ಸೊ ಹಂಗಾಗಿ ಕರ್ನಾಟಕ ರಿಸಲ್ಟ್ಸ್ 2025 ಅಂತ ಹೇಳ್ತಾ ಇದೆ. ಸೊ ನಿಮ್ಮ ರಿಸಲ್ಟ್ ಬಂದಮೇಲೆ ಸೊ ಕರ್ನಾಟಕ ರಿಸಲ್ಟ್ಸ್ 2026 ಅಂತ ನಿಮಗೆ ಅನೌನ್ಸ್ಮೆಂಟ್ ಮಾಡುತ್ತೆ. ಓಕೆ ನೋಡಿ, ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2025 ಅಂತ ಹೇಳ್ತಾ ಇದೆ. ಇದು ಅಪ್ಡೇಟ್ ಆದಮೇಲೆ 2026 ಆಗುತ್ತೆ, 25 ಇರೋದು. ಓಕೆ, ಸೊ ಹೀಗೆ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋಗೋಣ. ಓಕೆ, ಇದು ಯಾರ್ದು ವೆಬ್ಸೈಟ್ ಅಂತ ಹೇಳ್ತಾ ಇದೆ. ಓಕೆ, ಹೀಗೆ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋಗೋಣ. ಓಕೆ, ಇದು ಬಿಡಿ, ಇದು SLC ಇದು. ಓಕೆ, ಸೊ ಇದು CET ಇದು ಬಿಡಿ. ಓಕೆ, ಇಲ್ಲಿ ಏನಿರುತ್ತಪ್ಪ ಅಂತಂದರೆ ನೋಡಿ, ಇದು ದ್ವಿತೀಯ PUC ರಿಸಲ್ಟ್ಸ್. ಓಕೆ, 2025 ದ್ವಿತೀಯ PUC ರಿಸಲ್ಟ್ ಅಂತ ಇದೆಯಲ್ಲ. ಸೊ ಇಲ್ಲಿ 2026 ಆಗುತ್ತೆ. ಸೊ 25 ಇರೋದಲ್ಲ, 26 ಆಗುತ್ತೆ. ಸೊ ಇಲ್ಲಿ ನಿಮಗೆ ರಿಸಲ್ಟ್ ಓಕೆ, ಇಲ್ಲಿ 2026 ದ್ವಿತೀಯ PUC ಪರೀಕ್ಷೆಯ ಫಲಿತಾಂಶ ಪ್ರಕಟ, ಪರೀಕ್ಷೆ 1 ಅಂತ ಹೇಳಿ ಓಕೆ ಇಲ್ಲಿ ಬರುತ್ತೆ. ಓಕೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಏನೇನು ಕೇಳುತ್ತೆ ನೋಡೋಣ. ನಾನು 25 ತೋರಿಸ್ತಾ ಇದ್ದೀನಿ. ಓಕೆ, ಪರೀಕ್ಷೆ 2ರದು. ಸೊ ಸೆಕೆಂಡ್ PUC ಪರೀಕ್ಷೆ 2ರದು. ಓಕೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಸೇಮ್ ಮೆಥಡ್ ನಿಮಗೆ 2026ರ ಒಂದು ರಿಸಲ್ಟ್ ಚೆಕ್ ಮಾಡೋದು ಕೂಡ ಓಕೆ ಸೇಮ್ ರೀತಿ ಇರುತ್ತೆ. ಓಕೆ, ಇಲ್ಲಿ ನೋಡಿ, 2 ರಿಸಲ್ಟ್ 2025 ಅಂತ ಹೇಳ್ತಾ ಇದೆ. ಇದು 26 ಆಗಿರುತ್ತೆ ನಿಮಗೆಲ್ಲ.
Karnataka School Examination and Assessment Board. ಓಕೆ, ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡೋಣ. 2 Public Exam 2 Result 2025. Heading 4. ಓಕೆ ನೋಡಿ, ಸೆಕೆಂಡ್ ಪಿ ಯು ಸಿ ರಿಸಲ್ಟ್ 2 ಅಂತ ಹೇಳ್ತಾ ಇದೆ. ಸೊ ಇಲ್ಲಿ 1 ಅಂತ ಬಂದಿರುತ್ತೆ ನಿಮಗೆ. Karnataka School 2 Public Exam 2 Result 2025. Heading 4. ಓಕೆ, ಇಲ್ಲಿ 2025 ಇರೋದಲ್ಲ, 2026 ಆಗಿರುತ್ತೆ. ಓಕೆ, ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. Enter Echo. ಸೊ ಇಲ್ಲಿ ನೋಡಿ, ಎಂಟರ್ ರಿಜಿಸ್ಟರ್ ನಂಬರ್ ಅಂತ ಹೇಳ್ತಾ ಇದೆ. ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದ್ರೆ Enter Echo. Enter registration number. Required. Edit box. ಓಕೆ, ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಹಾಕಬೇಕು. ಸೊ ಆಲ್ ಟಿಕೆಟಲ್ಲಿ ಇರುತ್ತೆ. ಆಲ್ ಟಿಕೆಟ್ನಲ್ಲಿ ಹೇಗಿರುತ್ತೋ ಸೊ ಆ ಒಂದು ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಿ ಇಲ್ಲಿ. ಓಕೆ, Select subject. ಇಲ್ಲಿ ಸೆಲೆಕ್ಟ್ ಸಬ್ಜೆಕ್ಟ್ ಅಂತ ಹೇಳ್ತಾ ಇದೆ. ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡೋಣ. Error. Invalid entry. Collapsed. Required. Subject combination. Menu pop-up button. ಓಕೆ, ಇಲ್ಲಿ ನಮ್ಮ ಸಬ್ಜೆಕ್ಟ್ ಕಾಂಬಿನೇಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇದು ಕೊಲ್ಯಾಪ್ಸ್ಡ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಇಲ್ಲಿ ಏನು ಬರುತ್ತೆ ನೋಡೋಣ. ನೋಡಿ, Not ticked. Science. Ticked. Subject combination. Radio button. ಓಕೆ, ಸಬ್ಜೆಕ್ಟ್ ಕಾಂಬಿನೇಷನ್ ಸೆಲೆಕ್ಟ್ ಆಗಿದೆ. Not ticked. Science. Radio button. ಓಕೆ, ನೀವು ಸೈನ್ಸ್ ತಗೊಂಡಿದ್ರೆ ಸೈನ್ಸ್ ಟಿಕ್ ಮಾಡ್ಕೋಬೇಕು. Not ticked. Arts. Radio button. ಆರ್ಟ್ಸ್ ತಗೊಂಡಿದ್ರೆ ಆರ್ಟ್ಸ್ ಟಿಕ್ ಮಾಡ್ಕೋಬೇಕು. Not ticked. Commerce. Radio button. ಕಾಮರ್ಸ್ ತಗೊಂಡಿದ್ರೆ ಕಾಮರ್ಸ್ನ ಸೆಟ್ Not ticked. Arts. Radio button. ಟಿಕ್ ಮಾಡ್ಕೋಬೇಕು. ನಾನೀಗ ಆರ್ಟ್ಸನ್ನು ಸೆಟ್ ಮಾಡ್ಕೊತೀನಿ ಸುಮ್ಮನೆ ನಿಮಗೆ ತೋರಿಸ್ಲಿಕ್ಕೆ. Home. ಓಕೆ, ಸೆಟ್ ಆದ ಕೂಡಲೇ ಅದು Connection is secure. Use ಬ್ಯಾಗ್ information. ಬರುತ್ತೆ. ನಂತರ All the best. ನೀವು Edit me. Submit. Button. ಸಬ್ಮಿಟ್ ಅಂತ ಬರುತ್ತೆ. ಸೊ ನಿಮ್ಮ ಆಲ್ ಟಿಕೆಟ್ ನಂಬರು ಮತ್ತು ನಿಮ್ಮ ಒಂದು ಸಬ್ಜೆಕ್ಟ್ ಕಾಂಬಿನೇಷನ್ ಹಾಕಿದ ಮೇಲೆ ಸಬ್ಮಿಟ್ ಕೊಟ್ಟರೆ ನಿಮ್ಮ ರಿಸಲ್ಟ್ ಶೋ ಆಗುತ್ತೆ. ಓಕೆ, ಹಂಗೆ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋದರೆ ಸೊ ನಿಮ್ಮ ಸಬ್ಜೆಕ್ಟ್ಗಳು ಮತ್ತು ನಿಮ್ಮ ರಿಸಲ್ಟು, ನೀವು ಪಾಸ್ ಆಗಿದ್ರೋ ಫೇಲ್ ಆಗಿದ್ರೋ ಎಲ್ಲ ನಿಮಗೆ ಅದು ತೋರಿಸುತ್ತೆ. ಓಕೆ, ಸೊ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ 2026 2026ರಲ್ಲಿ ಚೆಕ್ ಮಾಡೋದು ಯಾವ ರೀತಿ ಅಂತ ನಾನು ನಿಮಗೆ ತೋರಿಸಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸೊ ವೆಬ್ಸೈಟ್ ಓಪನ್ ಏನಾದರೂ ಆಗಿಲ್ಲ ಅಂತಂದರೆ ಸ್ವಲ್ಪ ವೇಟ್ ಮಾಡಿ. ಓಕೆ, ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಓಕೆ, ಯಾಕಂದರೆ ಸರ್ವರ್ ಎರರ್ ಇರುತ್ತೆ. ರಿಸಲ್ಟ್ ಎಲ್ಲ ಒಂದೇ ಟೈಮಲ್ಲಿ ಚೆಕ್ ಮಾಡ್ತಾ ಇರ್ತಾರಲ್ಲ ಎಲ್ಲರೂ. ಸೊ ಹಂಗಾಗಿ ಸ್ವಲ್ಪ ಸರ್ವರ್ ಎರರ್ ಇರುತ್ತೆ. ಓಕೆ, ಈ ಒಂದು ವೆಬ್ಸೈಟ್ ಮೂಲಕ ನೀವು ರಿಸಲ್ಟನ್ನು ಆರಾಮಾಗಿ, ಸೊ ಯಾರದೇ ಒಂದು ಸಪೋರ್ಟ್ ಇಲ್ಲದೆ ಓಕೆ ನಾವು ರಿಸಲ್ಟನ್ನು ಚೆಕ್ ಮಾಡ್ಬೋದು. ಸೊ ಇನ್ನೂ ಇಂತಹ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ.